ಯತೇಂದ್ರ ಸಿದ್ದರಾಮಯ್ಯನವ್ರೆ, ನಾವು ನಿಮ್ಮ ಕ್ಷೇತ್ರದವ್ರೆ, ನಾವು ನಿಮ್ಮ ಓಟ್ ಹಾಕಿ ನಾವು ಗೆಲ್ಸಿ ಕೆಂಪೇಗೌಡ ಅವರು ನಾವು ಅವಾಗ 2006ರಲ್ಲಿ ಜಮೀನ ಸೇಲ್ ಅಗ್ರಿಮೆಂಟ್ ಮಾಡಿ ಅಭಿವೃದ್ಧಿಕರಾಗಿ ಸೇಲ್ ಅಗ್ರಿಮೆಂಟ್ ಮಾಡಿದ್ರು. ಮಾಡಿದಾಗ ಈಗ ನಿಮ್ಗರ್ಧ ನಮ್ಗರ್ಧ ಅಂದ್ರು. ಇವಾಗ ನಮ್ಮ 5 ಮಕ್ಕಳು ಸೈನ್ ಹಾಕಿಲ್ಲ, ನಮ್ ಗಣದಿರು ಕುಡುಕ್ರು ಅವಾಗ ಕೊಟ್ಬಿಟ್ರು. ನಮ್ಗೆ ನ್ಯಾಯ ಕೊಟ್ಟಿಲ್ಲ ಸರ್, ನಮಗ್ ನ್ಯಾಯ ಕೊಡ್ಸಿ. ಏನೋ ನಮ್ ಕಾಂತಿರ್ ಕುಡುಕ್ರು ಅವತ್ತು ಹಂಗ್ ಕೊಟ್ಬಿಟ್ರು. ಪೇಮೆಂಟ್ ಮಾಡ್ಕೊಟ್ಟಿದ್ರಲ್ಲ ನೀವು? ಗೊತ್ತಿಲ್ಲ ಸರ್, 3 ತಿಂಗಳಿಂದ ಮಾಡಿಸ್ಕೊಂಡಿರ್ಲಿಲ್ಲ, ಖಾತಾನೆ ಮಾತಾಡ್ಸ್ಕೊಂಡಿರ್ಲಿಲ್ಲ. ಅಲ್ಲಿವರೆಗೂ ನಿಮ್ಗೆ ಆರ್ಟಿಸಿ ನಮ್ಮ ಮೈನ್ ಹೆಸರು ಹೊಡ್ತಿದ್ವಿ. ಸಿದ್ದರಾಮಯ್ಯ ಅವ್ರ ದುಡ್ಡು ಹಾಕ್ತಾರ. ನಮ್ಮ ಹೆಸರು ಜಾವರಮ್ಮ ಅಂತ. ಜಾವರಮ್ಮ, ನಮ್ಗ ಗೊತ್ತಿರ್ಲಿಲ್ಲ, ಹಿಂಗ್ ಮಾಡಿಸ್ಕೊಬಿಟ್ರಿ ಸೈನ ಹಾಕ್ಸ್ಕೊಂಡು. ನಾವು ಬಡವರು ಕಣಪ್ಪ, ನಮ್ಗೆ ಕೊಡ್ತೀವಿ ನಿಮ್ಗೂ ಸ್ವಲ್ಪ ಅಂತಂದ್ರು. ಅದಕ್ಕ ನಾವು ಕೊಡ್ತಾರ ಅಂದ್ಬಿಟ್ಟು ಸುಮ್ನೆ ಅದು ಎಲ್ಲ ನಮ್ಮ ಮಾವ ಖಾತಾ ಎಲ್ಲಾನು ನಮ್ಮ ಮಾವನ ಹೆಸರಲ್ಲಿ ಐತಿ ವರ್ಷಿನ ಗಂಟ. ನಮ್ಮ ಮಾವನೇ ದುಡ್ಡು ತಕತ ಇದ್ರು, ಸಿದ್ದರಾಮಯ್ಯನ ದುಡ್ಡೆಲ್ಲ ಬಂದದ, ಅದೆಲ್ಲ ತಗತಾ ಇದ್ರು. ಇವಾಗ ಅವರು ಖಾತಾ ಮಾಡಿಸ್ಕೊಬಿಟ್ಟಾರ. ಅದಕ್ಕ ನಾವು ಕೇಳ್ದು ನಮ್ಮ ಮಕ್ಳು ಯಾರು ಸೈನ್ ಹಾಕಿಲ್ಲ, 5 ಮಕ್ಳು. ಅವರು ತಕೊಂಡಿರೋರು ಮಾಡಿಸ್ಕೊಂಡ್ರು. ಅವ್ರ ಹೆಸರು ಶಿವಶಂಕರ್ ಅಂತ ಸರ್. ಅವ್ರು ಮಾಡ್ಸಿ 20 ವರ್ಷ ಆಯ್ತು ಸರ್. ಇಲ್ಲ ಸರ್, ಉಳ್ಮ ಮಾಡಿ ಅಂದ್ರ ಸರ್ ನಾವು ಮಾಡ್ತಾ ಇದ್ದು. ಹ್ಞೂ ಸರ್, ಜಾವರಮ್ಮ ಅಂತ ಸರ್. ಸರ್ ನಮಸ್ಕಾರ. ವೀರೇಶ್ ಅವ್ರಗ ನಾವು GP ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೋ. ನಮ್ಗ ಡೆವಲಪ್ ಮಾಡಿದ್ಮೇಲೆ ನಮ್ಗರ್ದ ನಿಮ್ಗರ್ದ ಅಂತ ನಮ್ಗ ಮಾತು ಕೊಟ್ಟಿದ್ರು. 2006ರಲ್ಲಿ ಜಮೀನ್ ಮಾರಿದ್ದು. ಅಲ್ಲಿಂದ ಈಚೆಗ ನಾವು ಅರ್ಸಿಂದು ಅನುಭವದಲ್ಲಿ ನಾವೇ ಇದ್ದು. ಅವರು ನಮ್ ದಂಡಕ್ ಬಂದಿಲ್ಲ, ನಾವು ಅವ್ರ ದಂಡಕ್ ಹೋಗಿಲ್ಲ. ಈಗ ಇತ್ತೀಚೆಗೆ ಖಾತಾ ಮಾಡಿಸ್ಕೊಬಿಟ್ಟಾರ. ನಮ್ಗೆ ಅನ್ಯಾಯ ಆಗೋಗದ. ದುಡ್ಡು ನಮ್ಗೆ ಅರ್ಧ ಕೊಟ್ಟಾರ, ಅರ್ಧ ಕೊಟ್ಟಿಲ್ಲ. ವರ್ಕುಟ ಪಂಚಾಯತಿ ರಮೇಶ್ ಅಂತ. ನಮ್ಮ 5 ಮಕ್ಳು ಸೈನ್ ಹಾಕಿಲ್ಲ. 2006ರಲ್ಲಿ ಏನು ಮಾಡಿಲ್ಲ ಸರ್, ನಾವ್ ಏನು ಮಾಡಿಲ್ಲ. ಎಲ್ರಿಗೂ ನಮಸ್ಕಾರ. ಈಗ ನಾವೇನು ಈ ಜಾಗದಲ್ಲಿ ನಿಂತಿದ್ವಿ, ಇದು ಮೈಸೂರು ತಾಲೂಕು ವರ್ಣ ಹೋಬಳಿ ವರ್ಕೋಡು ಗ್ರಾಮದ ಸರ್ವೆ ನಂಬರ್ 193/4 1 ಎಕರೆ 26 ಕುಂಟೆ. ವಿಚಾರ ಏನಂದ್ರೆ, ಇವರು ಮೂಲತಃ ಇಲ್ಲಿ ವಾರಸ್ದಾರ ಯಾರು ಚಿಕ್ಕಬಣ್ಣೇಗೌಡರ ಮಕ್ಕಳು. ಅವರು 2006-7ರಲ್ಲಿ ವೀರೇಶ್ ಎಂಬವರು, ಈಗ ವಿಸ್ತಾರ ವೆಂಚರ್ಸ್ ಸಂಬಂಧಪಟ್ಟಂಗೆ ಅವರೆಲ್ಲ ಒಂದೇ ಟ್ರೂಪು. ಇವ್ರ ಹತ್ರ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಹಾಕೋತಾರೆ. ಏನು 50-50 ಕೊಡ್ತೀವಿ ನಿಮ್ಗೆ ಅಗ್ರಿಮೆಂಟ್. 2006-7ರಲ್ಲಿ, ಇವತ್ತು 2026. 2026ವರೆಗೂ ಇವ್ರಿಗೆ ಏನ್ ಹಾಕೊಂಡ್ರೆ ಅಂತ ಗೊತ್ತಿಲ್ಲ. ಅದ್ರ ಮಧ್ಯೆನೆ ಇವ್ರ ಹತ್ರ ಅವತ್ತು ಅಥವಾ ಅದ್ರ ಮಾರನೇ ದಿನ GPAಗೂ ಮಾಡಿಸ್ಕೊಂಡಿರ್ತಾರೆ. ಇವರು ಅವಿದ್ಯಾವಂತರು. ಇವ್ರ ಡ್ರಾಫ್ಟ್ ಮಾಡೋದು ಹೆಂಗಿರ್ತದೆ ಕ್ರಿಯಾ ಪತ್ರ ಅಂದ್ರೆ ಎಲ್ಲ ಆಂಗ್ಲ ಭಾಷೆ. ಕನ್ನಡನೇ ಓದಕ್ ಬರಲ್ಲ ಪಾಪ ಅವ್ರಿಗೆ, ಇನ್ನು ಆಂಗ್ಲ ಭಾಷೆಯಲ್ಲಿ ಓದೋರು ಯಾರ ಹತ್ರ ಓದ್ಬೇಕು? ಈಗ ರಾಜ್ಯದಲ್ಲಿ ಆಕ್ಟ್ ಅಲ್ಲಿ ಏನಿದೆ ಆ ಆಡಳಿತ ಭಾಷೆಯಲ್ಲಿ ಇರ್ಬೇಕು ಅನ್ನೋದು. ಇವರು ರೈತರಿಗೆ ಮೋಸ ಮಾಡ್ಬೇಕು ಅಂತಾನೆ ಮಾಡಿರುವಂತ ಒಂದು ಕೃತ್ಯ ಇದು. 2006-7ರಲ್ಲಿ ಇದನ್ನ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡು 26 ಆದ್ರೂ ಡೆವಲಪ್ ಮಾಡಲ್ಲ. ನೋಡಿ, ಈ ಜಾಗ ಇಲ್ಲೇ ಇದೀವಿ ಸುತ್ತ ನೋಡಿ, ಇದೇನು ಡೆವಲಪ್ ಆಗಿಲ್ಲ. ಆದ್ರೆ ವಿಚಾರ ಏನಂದ್ರೆ, 2006-7ರಲ್ಲಿ ಅವರು ಪಾಪ ಇವ್ರಿಗೆ ಕಡಿಮೆ ದುಡ್ಡಿಗೆ ತಗೊಂಡ್ಬಿಟ್ಟು ಅವ್ರಿಗೆ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂದ್ಬಿಟ್ಟು ಪವರ ಪಟಾರ್ನೇನು ಮಾಡಿಸ್ಕೊಟ್ಟು ವೆಂಕಟೇಶ್ ಅಂತ ಇದ್ರಲ್ಲಿ ಮಧ್ಯೆ ಒಬ್ಬ. ಆಮೇಲೆ ವಿಸ್ತಾರ ವೆಂಚರ್ಸ್ಗೆ 2025ರಲ್ಲಿ ಒಂದು RRT ಡಿಸ್ಪ್ಯೂಟ್ ಹಾಕತ್ತಾರೆ. RRT ಡಿಸ್ಪ್ಯೂಟ್ ಅಲ್ಲಿ ಎದುರುದಾರರೊಬ್ಬರನ್ನ ಪಾರ್ಟಿ ಮಾಡ್ಕೊಂಡು ಇವ್ರೇನ್ ಮಾಡ್ತಾರೆ, ಆದೇಶ ಆಗೋಂಗ್ ನೋಡ್ಕೋತಾರೆ. ನೋಡಿ, ಇದು ಈ ಆದೇಶ ಮಾನ್ಯ ತಹಸೀಲ್ದಾರ್ ಇದ್ ಬಗ್ಗೆ ಪರಿಶೀಲಿಸ್ಬೇಕು. ನಾನು ಒತ್ತಾಯ ಮಾಡ್ತಾ ಇದ್ದೀನಿ ತಹಸೀಲ್ದಾರ್ಗೆ. ವೈಯಕ್ತಿಕವಾಗಿ ನನ್ನ ಬಗ್ಗೆ ಅವ್ರ ಬಗ್ಗೆ ಗೌರವ ಇದೆ, ಆದ್ರೆ ವಿಚಾರವಾಗಿ ನನಗೆ ಅದಿಲ್ಲ. ಈಗ ಅಲ್ಲಿ ಎದುರುದಾರ ಮೂಲ ಈ ವಾರಸ್ದಾರರಿಗೂ ಕ್ರಯದಾರರಿಗೂ ಜಮೀನ್ದಾರರಿಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲದವನ್ನ ಎದುರುದಾರರು ಮಾಡ್ಕೊಂಡು ಇವರು ಖಾತೆ ಮಾಡ್ಕೊಳ್ಳಿಕ್ಕೆ RRT ಆದೇಶ ಮಾಡ್ಕೊಳ್ಳೋಕಂತೆ ಮಾಡುವಂತ ಒಂದು ಒಳಸಂಚು ಇದು ಸ್ಪಷ್ಟವಾಗಿ ನಮ್ಮ ಮುಂದೆ ಆಯ್ತದೆ. ಇಲ್ಲ ಅವ್ರನ್ನ ಪಾರ್ಟಿ ಮಾಡ್ಬೇಕು, ಯಾರನ್ನ ಮಾರ್ದವ್ರನ್ನ. ಅವ್ರ ಗಮನಕ್ಕೂ ಇಲ್ಲ. ಅವ್ರಿಗೀಗ ಡೆವಲಪ್ಮೆಂಟ್ ಮಾಡ್ತಾ ಇರ್ತೀವಿ. 2025ವರೆಗೂ ಇರೋ ತಂದೆ ಹೆಸರಲ್ಲಿ ಚಿಕ್ಕಬಣ್ಣೇಗೌಡ, ಏನಪ್ಪ ಹೆಸರು? ಚಿಕ್ಕಬಣ್ಣೇಗೌಡ. ತಂದೆ ಹೆಸರೇನು? ಬಣ್ಣೇಗೌಡ್ರ ಮಗ ಚಿಕ್ಕಬಣ್ಣೇಗೌಡ್ರ ಮಕ್ಕಳಾದಂತ ಇವರು ನಮ್ಮ ಹೆಸರಿಗೆ RTC ಹೊಡೆದಂತೆ ಯಾವಾಗ ಪಾಪ ರೈತರು
ಸಮಯ ಇಲ್ಲದಾಗ ಇರೋ ಯಾರ ಹೇಳಿದಾಗ ನಿಮ್ಮ ಹೆಸರು ಓಡ್ತದೆ ಅಂದ್ರೆ ಆ ಧೈರ್ಯದ ಮೇಲೆ ಇವರು ಉಳ್ಮೆ ಮಾಡ್ಕೊಂಡು ಇಷ್ಟು ವರ್ಷ ಅನುಭವದಲ್ಲಿ ಅವ್ರೆ. ವಾಸ್ತವವಾಗಿ ಅನುಭವದಲ್ಲಿ ಇರೋರು ಮೂಲ ವಾರಸದಾರರು ಜಮೀನ್ದಾರರು. ಇವರು ಡೆವಲಪ್ಮೆಂಟ್ ಅಗ್ರಿಮೆಂಟ್ ಹಾಕೊಂಡು ಸರಿ ಎಷ್ಟು ವರ್ಷ ಡೆವಲಪ್ಮೆಂಟ್ ಮಾಡ್ಬೇಕು? ಆ ಅಗ್ರಿಮೆಂಟ್ ವ್ಯಾಲಿಡ್ ಇದೆಯಾ? ಪವರ ಪಟಾರ್ನಿ ಮಾಡಿಸ್ಕೊತಾರೆ, ರೈತರು ಗೊತ್ತಿಲ್ಲ, ಇವ್ರು ಎಲ್ಲ ಸೈನ್ ಹಾಕ್ತಾರೆ, ಇವ್ರ ಮಕ್ಳು ಒಬ್ರು ಸೈನ್ ಹಾಕಲ್ಲ. ಇವರು ಖಾತೆ ಮಾಡಿಸಿದಾಗ ಇವ್ರ ಮಕ್ಳುಗಳೆಲ್ಲ ಮೇಜರು. ಸದರಿ ಜಮೀನ ಇವ್ರು 2006-7 ಪೌರ ಪಟಾರ್ನಿ ತಗೊಂಡ್ರು, ಇನ್ನೊಂದ್ ಮಾಡ್ಕೊಂಡ್ರು, ಅವ್ರಿಗೆ ಏನು ಪೂರ್ಣ ಹಣ ಕೊಟ್ಬಿಟ್ಟು ಖಾತೆ ಮಾಡಿಸ್ಕೋಬೇಕಾಯ್ತು. ಅಷ್ಟು ವರ್ಷದಿಂದ ಯಾಕೆ ಖಾತೆ ಮಾಡ್ತಿಲ್ಲ? ಉನ್ನಾರ ಇದು ಇವಾಗ ಭೂಮಿ ಬೆಲೆ ಬಂದದೆ, ರೈತರು ಮೋಸ ಮಾಡೋರು, ಇಷ್ಟೇ ವ್ಯತ್ಯಾಸ ಇಲ್ಲಿ. ಅವ್ರಿಗೆ ಏನ್ ಅಗ್ರಿಮೆಂಟ್ ಇದೆ ಅದ್ರ ಪ್ರಕಾರ 50-50% ಕೊಡ್ಬೇಕು. ಜೊತೆಗೆ ಈಗ ಆಗಿರೋ ತಪ್ಪಿಗೆ ಇನ್ನೊಂದು ಇದೇನಂದ್ರೆ ಅವ್ರ ಮೂಲ ಜಮೀನ್ ಅವ್ರಿಗೆ ವಾರಸದಾರರಿಗೆ ಬಿಟ್ಕೊಡ್ಬೇಕಿರು. ಅವ್ರೇನೊಂದ್ 5-6 ಲಕ್ಷ ಕೊಟ್ಟವ್ರೆ, ಅದೇನ್ ದುಡ್ಡು ಕೊಡಕ್ ರೆಡಿ ಅವ್ರು ಸಾಲ್ವ ಸೋಲ ಮಾಡಿ ಕೊಡ್ತೀರೇನಪ್ಪ ವಾಪಸ್ ಕೊಟ್ಬಿಡಿ. ಯಾಕೆ 25 ವರ್ಷ ಡೆವಲಪ್ ಮಾಡ್ಲಿಲ್ಲ ಇವ್ರು ಅಂದ್ರೆ ನಿಮ್ ಜಮೀನ ಕಿತ್ಕೊಂಡ್ಬಿಡೋರ್ ಅಕ್ಕ. ನೀವು ಸುಮ್ನೆ ಉಳ್ತಾ ಇದೀರಿ, ಒಳಗಡೆ ದಾಖಲೆ ಎಲ್ಲ ಅವರ ಸಲ ಆಯ್ತಾವೆ. 25 ಹಾರಾಟಿಗೆ ಯಾಕೆ 25 ಹಾರಾಟಿಂಗ್ ಮಾಡ್ಕೊಂಡ್ರು? ಅವತ್ತೇ ಖಾತೆ ಮಾಡ್ಕೋಬೇಕಾಯ್ತು ಇವ್ರು. ನಿಮ್ಗೆ ಗೊತ್ತಿಲ್ಲ, ಈಗ ಗೊತ್ತಾಗ್ ಬಂದಿದ್ರಿ ನೋಡಿ. ಎದುರುದಾರನಿಗೂ ಈ 193/4 1 ಎಕರೆ 23 ಗುಂಟೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತೆ ಅವ್ನು ಎದುರುದಾರ ಆದ್ರೆ ಏನೋ ಒಂದು ಸೋಷಿಯಲ್ ಸರ್ವಿಸ್ ಇದಾನ, ಇಲ್ಲ ಸಾಮಾಜಿಕ ಕಾರ್ಯಕರ್ತನ, RTI ಕಾರ್ಯಕರ್ತ, ಏನೋ ಒಂದ್ ಮಾಡ್ತಾ ಇರ್ತಾರೆ, ಯಾರೋ ರೈತರಿಗೆ ಅನ್ಯಾಯ ಆಗ್ತಂತ ಇವ್ರು ಯಾರು ಅಲ್ಲ. ಇವರೇ ಎದುರುದಾರನ ಹಾಕ್ಸ್ಕೊಂಡು ಖಾತೆ ಮಾಡಿಸ್ಕೊಂಡಿರಿಂದ RRT ಡಿಸ್ಪ್ಯೂಟ್ ನಂಬರ್ ಕೇಸ್ ನಂಬರ್ 365/2025 ಅಲ್ಲಿ ಮಾನ್ಯ ತಹಸೀಲ್ದಾರ್ ಆದೇಶನ ರದ್ದುಪಡಿಸಿ ಈಗ AC-ಗೂ ನಾನು ತಕರಾರು ಕೊಟ್ಟಿದ್ದೀನಿ, ತಹಸೀಲ್ದಾರ್ಗೂ ತಕರಾರು ಕೊಟ್ಟಿದ್ದೀನಿ. AC ಅವರು ಇವ್ರನ್ನ ಏನ್ ಖಾತೆ ಮಾಡಿಸ್ಕೊಂಡವ್ರೆ ಅದನ್ನ ವಜಾ ಮಾಡಿ ಮೂಲ ವಾರಸದಾರಕ್ಕೆ ಯಾರು ಜಮೀನು ಇದ್ದಿದ್ರು ಅವ್ರಿಗೆ ಖಾತೆ ಕುಣಿಸ್ಬೇಕು. ಚಿಕ್ಕಮಣ್ಣವರು ಅವ್ರ ಮಕ್ಳು ಹಂಚ್ಕೋತಾರೆ. ಅವ್ರು 11 ಕುಂಟೆ ತಗೊಂಡ್ರೆ 10 ಕುಂಟೆ ತಗೊಂಡ್ರೆ ಅವ್ರ ಅನ್ಪಾಡು. ಇವ್ರು ಯಾರು ಮಾಡಕ್ಕೆ? ಈಗ ಅಂದ್ರೆ ನೀವು ದುಡ್ಡಿರೋರು ಏನ್ ಬೇಕಾದ್ರು ಮಾಡ್ಬೋದು ಅಂತಾನೆ ಅರ್ಥ ಇದು. ಹಂಗಾರೆ ಅನಕ್ಷರಸ್ಥರು ರೈತರುಗಳಿಗೆ ಅನ್ಯಾಯ ಮಾಡ್ಬೇಕು ಅಂತ ಬಂದ್ ಹಿಂಗ್ ಮಾಡ್ತಾ ಇದೀರಲ್ಲ, ಇದು ಎಷ್ಟು ಮಟ್ಟ ಸರಿ? ಮಾನ್ಯ ಜಿಲ್ಲಾಧಿಕಾರಿಗಳು ನೋಡಿ, ಇವರು ಸಿದ್ದರಾಮಯ್ಯ ಅವರ ಊರ್ ಕಡೆಯವರು, ಇವರು ತಾಲೂಕವರು, ಜೊತೆಗೆ ಅವ್ರ ಸಮುದಾಯದವ್ರೆ. ಅವ್ರಿಗೆ ಹೋಗಿ ಈಗ ಸಿದ್ದರಾಮಯ್ಯ ನಾನು ಅದ್ನ ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳ್ಕೊಳ್ಳಿ. ನಾವು ಈಗ ಓದ್ದರು ಬರೋರಲ್ಲ, ಇವ್ರೇನಿದ್ರೆ ವಿಸ್ತಾರ ವೆಂಚರ್ಸ್, ಪ್ರೈವೇಟ್ ಲೇಔಟ್ ಡೆವಲಪ್ಮೆಂಟರ್ಸ್, ಇವರೆಲ್ಲಾ ಸುತ್ತಮುತ್ತ ಹಾಗೆ ಮಾಡಿದ್ದಾರೆ. ಇನ್ನೊಂದ್ ಜಮೀನ್ ಹಾಗೆ ಹೇಳ್ತೀನಿ, ಇಲ್ಲೊಂದಿದೆ, ಅದನ್ನು ಹಾಗೆ ಮಾಡಿದ್ದಾರೆ. ಈಗ ಈ ಜಮೀನ್ ಸಂಬಂಧಪಟ್ಟಂತೆ ತಹಸೀಲ್ದಾರರು, ಮಾನ್ಯ DC ಅವರು, AC ಅವರೆಲ್ಲ ಸ್ವಯಾರ್ಜಿತವಾಗಿ ಅರ್ಜಿ ಅವರೇ ಹಾಕೊಂಡು ಯಾಗಿರೋ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ತನಿಖೆ ಮಾಡಿಸಿ ಇವ್ರಿಗೆ ಖಾತೆ ಮಾಡ್ಕೊಡ್ಬೇಕು. ತಪ್ಪಿತದ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ನಾವ್ ಈ ವಾರದಲ್ಲಿ ಮಾನ್ಯ ಸಿದ್ದರಾಮಯ್ಯ ಮೈಸೂರು ಬಂದಾಗ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಾನು ಇವ್ರು ಏನು ಅನ್ಯಾಯ ಆಗಿದೆ ಅದನ್ನ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದೀನಿ. ಅದ್ರ ಮುಂಚೆಗೆ ನೀವು ಮಾಡಿದ್ರೆ ಹೋಗ್ತದೆ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕ್ರಮಕ್ಕೆ ನಾನು ಆಗ್ರಹಿಸ್ತೀನಿ. ಕ್ರಮ ಆಗೋದು ಸತ್ಯ. ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಿ ಇಷ್ಟಪಡ್ತೀರಿ? ಡೈರೆಕ್ಟ್ ಆಗಿ ಮೀಡಿಯಾ ಮುಖಾಂತರ ಮಾತಾಡಿ. ಈಗ ಸಿದ್ದರಾಮಯ್ಯ ಅವ್ರಿಗೆ ನಮ್ಗನ್ನೇ ಆಗದ, ನಮ್ಗ ಡೆವಲಪ್ ಮಾಡ್ತೀವಿ, ನಮ್ಗರ್ಧ ದುಡ್ಡು ನಿಮ್ಗರ್ಧ ದುಡ್ಡು ಅಂತ ಅವತ್ತು ಮಾತು ಕೊಟ್ರು. ಆ ಮಾತು ಉಳಿಸ್ಕೊಂಡಿಲ್ಲ, ಅವ್ರ ಹೆಸರು ಖಾತಾ ಮಾಡಿಸ್ಕೊಬಿಟ್ಟಾರೆ. ಈಗ ಹತ್ತಿತ್ತು ಹೋಗಿ ಈಗ 3 ತಿಂಗಳಲ್ಲಿ ಇಷ್ಟಿನ ಗಂಟೆ ನಮ್ಮ ಅಪ್ಪನ ಹೆಸರಲ್ಲಿ RTC ಬಿಡ್ತಿತ್ತು. ಈಗ 3 ತಿಂಗಳ ಖಾತಾ ಮಾಡಿಸ್ಕೊಬಿಟ್ಟಾರ, ನಮಗ್ ಗೊತ್ತಾಗಿಲ್ಲ. ಪರಿಹಾರ ದುಡ್ಡು ಬತ್ತಿತ್ತು, ನಮ್ಮ ಮಾವ ತಕತೆ ಇದ್ರು. ಇದೇ ಜಮೀನಿಗೆ ಇಲ್ಲಿ ಗಂಟು ತಗೊಂಡಾರ ಸರ್, ಇಲ್ಲಿ ಗಂಟು ನಾವ್ ಪರಿಹಾರ ದುಡ್ಡು ನೋಡಿ ಹಿಂಗಾಗದೆ. ಮಾನ್ಯ ಮುಖ್ಯಮಂತ್ರಿಗಳು, ಗಣಿತೋತ್ತ ಮುಖ್ಯಮಂತ್ರಿಗಳು ಪಾರದರ್ಶಕ ಆಡಳಿತದಲ್ಲಿ ಬಹಳ ನಂಬಿಕೆ ಇದೆ. ಈ ಜನ ಎಲ್ಲ ನಿಮ್ಮ ನಂಬವ್ರೆ. ಇದ್ರ ಬಗ್ಗೆ ಒಂದು ನ್ಯಾಯ ಕೊಡ್ಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಸಾಹೇಬ್ರೆ. ನಮ್ಗೆ ಈ ದುಡ್ಡು ಜಮೀನು ನೆಡುವಿಲ್ಲ. ಮೈಸೂರು ಮಾಧವ ಪ್ರಸಾದ್ ಇದಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಅವರು ಮೈಸೂರು ಅವ್ರು ಬರೋದ್ರಿಂದ ಅವ್ರ ಗಮನಕ್ಕೆ ತಂದಿದ್ದೀರಾ? ಏನು ತಂದಿಲ್ಲ ಸರ್, ನಮ್ಗೆ ಎಲ್ಲಿಗೂ ಹೋಗಿಲ್ಲ ಸರ್. ಅವ್ರಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ? ಅದೇ ನಾವ್ ನಡೆದ್ರು ಹೇಳ್ತೀವಿ, ಹಿಂಗ ಆಗದ ನಮ್ಗೆ ಅನ್ಯಾಯ ಅಂತ ಹೇಳ್ತೀವಿ. ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಕೊನೆಯದಾಗಿ ಇಷ್ಟ ಹೇಳುದು, ಈಗೇನ್ ನಾನು ದೂರು ಕೊಟ್ಟಿದ್ದೀನಿ ಅದನ್ನ ಪರಿಶೀಲಿಸಿ ಮೂಲ ರೈತರಿಗೆ ಅನ್ಯಾಯ ಆಗದಂತೆ ಜಿಲ್ಲಾಡಳಿತ, ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳುವಂತ ಆಗ್ರಹಿಸ್ತಾ ಇದ್ದೀನಿ. ಮಾಡ್ಲಿಲ್ಲ ಅಂದ್ರೆ ಮುಂದೆ ಹೋರಾಟ ಇದ್ದೇ ಇರ್ತದೆ, ಕಾನೂನು ಹೋರಾಟನೂ ಇರ್ತದೆ. ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಧರಣಿ ಕೂತ್ಕೊಳ್ಳುವಂತ ಸಂದರ್ಭ ಬಂದ್ರು ಅದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಈ ಊರಿನ ಭಾಗದ ಎಲ್ಲಾ ರೈತರುಗಳು ಬರ್ತಾರೆ, ಇವ್ರ ಸಂಬಂಧಿಕರಾಗ್ಲಿ, ಇವ್ರಿಗೆ ಏನ್ ಅನ್ಯಾಯ ಆಗದೆ ಎಲ್ಲರೂ ಸೇರ್ಕೊಂಡು ಧರಣಿ ಮಾಡಲು ಸತ್ಯ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಭೂಮಾಫಿಯಾ, ಭೂಮಿ ಎಲ್ಲ ಬೇಲಸಿಟ್ಟವ್ರು ದಂಧೆ ಮಾಡ್ಕೊಂಡು ಮಾಡ್ತಾ ಇದಾರೆ. ಇದು ಅದೇ ತರ ಅಂತ ಹೇಳಿ ಸತ್ಯವಾಗ್ಲೂ ವಿಸ್ತಾರ ವೆಂಚರ್ಸ್ ಅವ್ರದ್ದು ಇನ್ನೊಂದು 5 ಕೇಸ್ ಹೇಳ್ತೀನಿ. ಇದು ಮೊದಲನೇ ಕೇಸು. ಇವತ್ತು ಇನ್ನೊಂದು ಯಾವ್ದೋ ಒಂದು ಸರ್ವೆ ನಂಬರ್ ಬೇಡ ಆಮೇಲೆ ಹೇಳ್ತೀನಿ. ಅದು ಅಷ್ಟೇ, ಇವರೆಲ್ಲ ಅಗ್ರಿಮೆಂಟ್ ಹಾಕೊಳ್ಳೋದು ಮೂಲ ರೈತರು. ಅವ್ರಿಗೆ ಏನೋ ಕಷ್ಟ ಕಾರ್ಪಣ್ಯ ಇರ್ತವೆ, 5 ಲಕ್ಷ 3 ಲಕ್ಷ ರೂಪಾಯಿ ಆಸೆ ಪಟ್ಬಿಡ್ತವೆ, ಸಹಾಯ ಆಯ್ತದೆ ಅಂತ. ಅದನ್ನ ಇವ್ರು ಎನ್ಕ್ಯಾಶ್ ಮಾಡ್ಕೊಂಡು ಇವ್ರು ಬೇಕಾದಂಗೆ ಪೇಪರ್ ಗೀಚ್ಕೊಬಿಟ್ರೆ ಕಾನೂನು ಯಾರಪ್ಪಂದಲ್ಲ, ದುಡ್ಡಿರೋದಲ್ಲ. ಇಲ್ಲಿ ಅನ್ಯಾಯ ಆಗಿರೋ ರೈತರಿಗೆ ಅವ್ರಿಗೆ ಏನ್ ಗೊತ್ತಾಯ್ತದೆ? ಕನ್ನಡದಲ್ಲಿ ಬರ್ದವ್ರ, ಓದ್ ಹೇಳವ್ರ, ಸಬ್ ಲಿಸ್ಟ್ ಅಲ್ಲಿ ಓದಿ, ಇವ್ರಿಗೆ ನೀವು ಓದಿದಿರಮ್ಮ ಅಂತ ಕೇಳ್ತಾರ ಅಷ್ಟೇ. ಆ ಪುಣ್ಯ
ಸುಮ್ನೆ ಹಾಕೊಂಡ್ ಮಾಡ್ಬಿಡ್ತಾರೆ. ಈ ಅಪ್ಡೇಟ್ ನಾವು ಹೆಬ್ಬೆಟ್ಟು ಇವ್ರು ಏನ್ ಮಾಡ್ಬೇಕು ಈಗ ಅದ್ರ ಬಗ್ಗೆ? ಈ ಜಮೀನು 193/4 1 ಎಕರೆ 26 ಗುಂಟೆ ಮೂಲ ರೈತರು ಅವ್ರು ಏನ್ ಬಣ್ಣೆಗೌಡರ ಮಕ್ಳುಗಳವ್ರೆ ಅವ್ರ ಹೆಸರು ಬರ್ಬೇಕು ಕತೆ. ಇದು ನನ್ನ ಬೇಡಿಕೆ. ಇದನ್ನ ಮಾಡ್ಲಿಲ್ಲ ಅಂದ್ರೆ ಸಕ್ಷಮ ಪ್ರಾಧಿಕಾರಿಗಳ ಜೊತೆಗೆ ಹೋರಾಟ ಅಂತಿಮವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಪಂಚಾಯತಿ ಕೈವಾಡ ಉಂಟು ಅಂತ ಹೇಳಿ ಇದು ಮಾಡ್ತೀರಾ? ನೋಡಿ, ಪಂಚಾಯತಿ ವರ್ಣ ಗ್ರಾಮ ಪಂಚಾಯತಿಲಿ ಈಗ ಜಾರಹಟ್ಟಿ ತಹಸೀಲ್ದಾರ್ ಬರ್ದು ಡೆಪ್ಟಿ ತಹಸೀಲ್ದಾರ್ ಬರ್ದ ತಕ್ಷಣ ಆದೇಶ ಮಾಡ್ತಾರೆ, ಪರಿಶೀಲನೆ ಮಾಡಲ್ರು. ಭೂಮಿ ಬಂದ್ ವಾಸ್ತವ ಯಾರು ಉಳ್ತಾವ್ರೆ, ಅವ್ನ್ ಮಾಡಿರೋ ಅಗ್ರಿಮೆಂಟ್ ಸರಿ ಇದ್ದ? 20 ವರ್ಷದಿಂದ ಏನ್ ಮಾಡ್ತಿದ್ದ? 2006ರಲ್ಲಿ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅವ್ರು ಗೊತ್ತಿದ್ರೆ ಪವರ್ ಆಫ್ ಅಟರ್ನಿ ತಗೊಂಡ್ಬಿಟ್ಟು ಅವ್ರು ಗೊತ್ತೇ ಇಲ್ಲ ಇದುವರೆಗೂ. 26ರಲ್ಲಿ ಯಾಕೆ ಖಾತೆ ಹಾಕಿದ್ರು? ಅವತ್ತಿಂದ ಯಾಕೆ ಹಾಕ್ಲಿಲ್ಲ? ಈ ಅನುಭವದಲ್ಲಿ ಎಲ್ಲಿದ್ದಾರೆ ಅವರು? 20 ವರ್ಷದ ಅನುಭವ ಇಲ್ಲ ಅಂದ್ರೆ ಬಿದ್ದೈತೆ ಅವ್ರದ್ದು. ಅವ್ರ ಅಗ್ರಿಮೆಂಟ್ ಅವ್ರು ಹೇಳ್ಡಿಡ್ ಎಲ್ಲ ವಜಾ. ಅವ್ರೇನಾರ ಖಾತೆ ಮಾಡಿಸ್ಕೊಂಡು ಅವ್ರ ಅನುಭವದಲ್ಲಿ ಇದ್ದಿಲ್ಲ, ಅಸೈನ್ಮೆಂಟ್ ಮಾಡಿ ರೈತರಿಗೆ ನೀವು ಅನುಭವದಲ್ಲಿ ಇದ್ದ ಅಂತ ಅವ್ರು ಬಿಟ್ಬಿಟ್ಟು ಅವ್ರ ಪಾಪ ಭೂಮಿ ಉಳ್ತವ್ರು ನಮ್ದು ಅಂತ ದಾಖಲಾತಿಗಳೆಲ್ಲ ಅವ್ರು ಸೇರ್ಸ್ಕೊಂಡವ್ರೆ. ಎದುರುದಾರ ಯಾರು ಇವ್ರು ಯಾಕೆ ಬರ್ಬೇಕು? ದಾಖಲಾತಿ ಈಗ 3 ತಿಂಗಳಿಗೆ ಸೇರ್ಸ್ಕೊಂಡಿರ್ತಾರು. 3 ತಿಂಗಳಲ್ಲಿ ಎದುರುದಾರನ ಇವರೇ ಅರ್ಜಿ ಬರ್ಸ್ಕೊಂಡು ಎಕ್ಸ್ಪರ್ಟ್ ಆರ್ಡರ್ ಮಾಡ್ದಂಗ್ ಮಾಡ್ಕೊತಾರೆ. ಇದು ಒಳ್ಳೆ ಕೆಲ್ಸನ ಇದು? ತಹಸೀಲ್ದಾರ್ ಅವ್ರೆ, ಮಹೇಶ್ ಸಾಹೇಬ್ರೆ, ನಾನು ಗಮನಕ್ಕೆ ತರ್ತಾ ಇದೀನಿ. ಪಂಚಾಯತಿ ಕೈವಾಡ ಉಂಟು ಅಂತ ಹೇಳ್ತೀರಾ? ಪಂಚಾಯತಿಯವರು ಕೈವಾಡ ಇದೆ. ಇಲ್ಲಿ ಮೂಲ ದಾಖಲಾತಿ ಓದಿಸೋರು ಅವರು. ಮತ್ತೆ ಇಲ್ಲಿ ಕಂದಾಯ ತಗೋಬೇಕಾದ್ರೆ ಭೂಮಿಗೆ ಬಂದು ಕಂದಾಯ ಮಾಡ್ಬೇಕಾರೆ ಯಾರವ್ರೆ, ಏನ್ ಬೆಳಿತಾರೆ, ಬೆಳೆ ಬೆಳಿತಾರೆ, ಬರೀಕಾಗಲ್ವಾ? ಮನೆಗೌಡರ ಮಕ್ಕಳಲ್ಲಿ ಅನುಭವದಂತ ಇದೆಲ್ಲಾನು ಪರಿಶೀಲಿಸ್ಬೇಕು. ನಾನ್ ತಹಸೀಲ್ದಾರ್ರಿಗೆ ಒತ್ತಾಯ ಮಾಡೋದಿಷ್ಟೇ, ಮತ್ತೆ ಒತ್ತಿ ನೀವೇ ಆದೇಶ ಮಾಡಿದ್ರಿ, ನೀವೇ ಸರಿ ಮಾಡ್ಬೇಕು. ಮೊನ್ನೆ ಮಹೇಶ್ ಅವ್ರೆ ಮತ್ತೆ ಗಮನಕ್ಕೆ ತರ್ತಾ ಇದ್ದೀನಿ ಸಾಹೇಬ್ರೆ, ಇದು ಸರಿ ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಹೋರಾಟ ಇರ್ತದೆ. ನಾನು ಈಗ ವರುಣಾ ತಾಲೂಕು, ಮೈಸೂರು ತಾಲೂಕು, ಕಸಬಾ ಇಲ್ಲೆಲ್ಲ ಏನ್ ತೀರ್ಮಾನ ಮಾಡಿದ್ರೆ, ಸಾಕಷ್ಟು ಜಮೀನುಗಳು ರೈತರಿಗೆ ಅನ್ಯಾಯ ಆಗಿದೆ. ನಮ್ಮ ರೈತರು ಅನ್ನದಾತರು ಅವ್ರಿಗೆ ಅನ್ಯಾಯ ಆದ್ರೆ ನಾನು ಬಿಡಲ್ಲ. ಇಲ್ಲಿ 106 ಎಕರೆ ಈ ತರ ಆಗಿದೆ. ಇದು ಮೊದಲನೇ, ಇದು 2ನೇದು ಇದು ಕೇಸ್ ನಂದು ಈ ತರ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ಪ್ರಾರಂಭ ಮಾಡ್ತಾ ಇದೀನಿ. ಆ ಎಲ್ಲಾ ರೈತರು ಆಗಿರೋ ಅನ್ಯಾಯಕ್ಕೆ ನಾನು ಹಣ ತೊಟ್ಟು ನಿಂತೀನಿ. ಅವ್ರಿಗೆ ಒಳ್ಳೇದಾಗೋರ್ಗು ನಾನು ಬಿಡಲ್ಲ. ಹನುಮಂತರಾಜ ಕೆ ಸಮಾಜ ರಕ್ಷಣೆ ರಾಜ್ಯಾಧ್ಯಕ್ಷ, ಮೈಸೂರು.